ಪ್ರಿಯ ಜನರೇ, ದೇವರ ವಾಕ್ಯವನ್ನು ನಾವು ಆಲಿಸೋಣ. ಪ್ರವಾದಿ ಯೆರೆಮೀಯನ ಗ್ರಂಥ 25ನೇ ಅಧ್ಯಾಯ 1ನೇ ವಾಕ್ಯ. ಸರ್ವೇಶ್ವರ, ನೀನೆನ್ನ ದೇವನು, ಏಕೇನೇ ನೀನು ಸತ್ಯ ಸ್ವರೂಪನು, ನಿಷ್ಠಾವಂತನು, ಆದಿ ಯೋಜನೆಗಳನ್ನು ಪೂರೈಸುವವನು, ಅದ್ಭುತ ಕಾರ್ಯಗಳನ್ನು ಎಸಗಿದಂಥವನು. ಘನಪಡಿಸುವೆ ನಾ ನಿನ್ನನ್ನು, ಸ್ತುತಿಸುವೆನು ನಿನ್ನ ನಾಮ ಮಹಿಮೆಯನ್ನು. ಪ್ರಿಯ ಜನರೇ, ನಾವು ದೇವರನ್ನು ಸ್ತುತಿಸುವಾಗ ಯೇಸು ಸ್ವಾಮಿ ಪ್ರೀತಿಸುವ ದೇವರಾಗಿದೆ. ಸತ್ಯ ಸ್ವರೂಪಿಯಾದಂಥ ಯೇಸು ಸ್ವಾಮಿ ಆಗಿದ್ದಾರೆ. ಯೇಸು ಸ್ವಾಮಿ ದ್ವೇಷಿಸುವಂಥ ದೇವರಲ್ಲ, ಪ್ರೀತಿಸುವಂಥ ದೇವರು. ನಾವು ದೇವರ ಮಕ್ಕಳಾಗಿರೋದ್ರಿಂದ ನಾವು ಪ್ರೀತಿಸುವ ಮಕ್ಕಳಾಗಬೇಕು. ದೇವರನ್ನು ಪ್ರೀತಿಸುವಂಥ ಮಕ್ಕಳಾಗಿರಬೇಕು. ಆ ಸಮಯದಲ್ಲಿ ಪ್ರೀತಿಸುವಾಗ, ದೇವರ ವಚನವನ್ನು ಜಪಿಸುವಾಗ ನಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳು ನಡೀತಾ ಇದ್ದಾರೆ. ಈ ತಪಸ್ಸು ಕಾಲದಲ್ಲಿ ಪರರಿಗಾಗಿ ಪ್ರೀತಿಸಿರಿ, ಪರರಿಗಾಗಿ ಪ್ರಾರ್ಥಿಸಿರಿ, ಪರರಿಗಾಗಿ ಅವರ ಕಷ್ಟಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಆವಾಗ ಈ ಸ್ವಾಮಿ ಎಲ್ಲರ ಕುಟುಂಬದಲ್ಲಿ, ಪರರ ಮತ್ತು ನಮ್ಮ ಕುಟುಂಬದ ಮೇಲೆ, ನಮ್ಮ ಮೇಲೆ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ಬೇರೆ ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರು ಶೇರ್ ಮಾಡಿರಿ. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರ ಮೇಲೆ ಯೇಸು ಸ್ವಾಮಿಯ ಶಕ್ತಿ, ಸರ್ವೇಶ್ವರನ ಶಕ್ತಿ ಹಿಡಿದು ಬರಲಿ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್.